ನಮಸ್ತೆ ಎಲ್ಲರಿಗೂ. ನಾನಿವಾಗ ಫಲಪುಷ್ಪ ಪ್ರದರ್ಶನ ನೋಡಲು ಬಂದಿದ್ದೇನೆ. ಇಲ್ಲಿ ಕದ್ರಿ ಪಾರ್ಕಲ್ಲಿ ಕೃಷಿ ಇಲಾಖೆಯವರು ಏರ್ಪಡಿಸಿದ ಕಾರ್ಯಕ್ರಮ ಇದು. ಇಲ್ಲಿ ಟಿಕೆಟ್ ಉಂಟು, ಪರ್ ಪರ್ಸನ್ 30 ರೂಪೀಸ್. ನೋಡಿ, ನೀವು ಸಹ ನನ್ನ ಜೊತೆ ಒಂದೊಂದಾಗಿ ನೋಡಿ, ನಾನು ತೋರಿಸ್ತಾ ಹೋಗ್ತೇನೆ ನಿಮಗೆ. ಎಲ್ಲ ವಿವಿಧ ಗಿಡಗಳೆಲ್ಲ ಇದೆ, ಹೂವಿನ ಗಿಡಗಳು, ಹಾಗೆಯೇ ವೆಜಿಟೇಬಲ್ಸ್ ಇದೆ. ಬೇಗನೆ ತರಕಾರಿ ಎಲ್ಲ ಆಗೋದು, ಹಾಗೆಯೇ ಬೇಗನೆ ಹಣ್ಣುಗಳೆಲ್ಲ ಬಿಡುವ ಗಿಡಗಳು ಸಹ ಇದೆ. ನೋಡ್ತಾ ಬನ್ನಿ. ತುಂಬ ಚೆಂದಾಗಿ ಅಲಂಕರಿಸಿ ಇಟ್ಟಿದ್ದಾರೆ ಗಿಡಗಳನ್ನೆಲ್ಲ. ಇದು ಗೊಂಡೆ ಹೂವು, ನೀವು ನೋಡ್ತಿರ್ಬೋದು. ಇದೆಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇರ್ತದೆ, ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಇರ್ತದೆ ಇದು ಗೊಂಡೆ ಹೂವು. ನನಗೆ ತುಂಬ ಖುಷಿ ಆಯಿತು. ನನಗೆ ಹೂವಿನ ಗಿಡಗಳಂದರೆ ತುಂಬ ಇಷ್ಟ. ಇದು ನೋಡಿ, ಇದೊಂದು ಅನಬೆಯನ್ನು ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಹೂವಿನಿಂದ ಅಲಂಕರಿಸಿದ್ದಾರೆ. ಇದು ವೆಜಿಟೇಬಲ್ಸ್, ಎಲ್ಲ ಗಿಡಗಳು, ಎಲ್ಲ ಥರದ ವೆಜಿಟೇಬಲ್ಸ್ ಬೆಳೆಸಿದ್ದಾರೆ. ಹಾಗಲಕಾಯಿ, ಹಾಗೆಯೇ ಕಾಲಿಫ್ಲವರ್. ಪಾಟಲ್ಲಿ ಹೇಗೆ ಬೆಳೆಸುವುದಂತ, ಪಾಟಲ್ಲೇ ಆಗುತ್ತೆ ಇದು. ಇದು ಹೀರೆಕಾಯಿ, ಮತ್ತು ಒಂದೊಂದರ ಹೆಸರು ಸಮೇತ ಇದೆ ಅಲ್ಲಿ ನೋಡಿ. ಕೇಳಂದರೆ ನನಗೆ ಗೊತ್ತಿಲ್ಲ ಅಂತ. ಇದು ಇದು ಮೆಣಸು, ಚಿಕ್ಕ ಗಿಡದಲ್ಲಿ ಮೆಣಸಾಗುದು. ಇದು ಕ್ಯಾಬೇಜ್ ಅಂತ ಹೇಳ್ತಾರೆ, ಹೂಕೋಸು. ಇದು ಹರಿವೆ ಸೊಪ್ಪು, ಸಾಮಾನ್ಯವಾಗಿ ಎಲ್ಲರ ಹಳ್ಳಿಗಳಲ್ಲೆಲ್ಲ ಬೆಳೀತಾರೆ ಇದು. ಅದರ ಪಾಟಲ್ಲಿ ಚೆನ್ನಾಗಿ ಬೆಳೆಸ್ಬೋದು ನಾವು ಸಹ ಮನೆಯಲ್ಲಿ. ಕೊತ್ತಂಬರಿ ಸೊಪ್ಪು ಸಹ ಹಾಗೇನೆ. ಇದು ಬಸಳೆ, ನನ್ನ ಫೇವ್ರೇಟ್ ತುಂಬ. ಬಸಳೆ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ದೊಡ್ಡ ಪಾಟ್ ಇದ್ದರೆ ಮನೆಯಲ್ಲಿ ಬೆಳೆಸ್ಬೋದು ನಾವು. ಪುದೀನ, ಹಾಗೆಯೇ ಬೆಂಡೆಕಾಯಿ. ಇದು ಕಮ್ಮಿ ಸಮಯದಲ್ಲಿ ಫಲ ಬಿಡುತ್ತೆ ಇದು ಗಿಡಗಳೆಲ್ಲ. ಇದೆಲ್ಲ ಟೆರೆಸ್ ಮೇಲೆ ಇಟ್ಟು ಬೆಳೆಸ್ಬೋದು. ಇದೆಲ್ಲ ಮೆಣಸಿನ ಗಿಡಗಳು, ಹಾಗೆಯೇ ಬದನೆಕಾಯಿ ಗಿಡಗಳು ಸಹ ಇದೆ. ನೋಡಿ, ಇದು ನೋಡಿ, ಹೂವಿಂದ ಅಲಂಕಾರ ಮಾಡಿದ್ದಾರೆ ಪಾಟನ್ನು. ಜೀನ್ಯ, ಇದು ಸಹ ಇರುತ್ತೆ ಆಲ್ಮೋಸ್ಟ್ ಹಳ್ಳಿಗಳಲ್ಲೆಲ್ಲ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಹೂವಿನಿಂದ. ಇಲ್ಲಿ ಗೊಂಡೆ ಹೂವೇ ಜಾಸ್ತಿ ಇತ್ತು, ಗೊಂಡೆ ಮತ್ತು ಜೀನ್ಯ, ಹಾಗೆಯೇ ಸೇವಂತಿಗೆ, ಮತ್ತು ಸ್ಟಾಲ್ಗಳಲ್ಲೆಲ್ಲ ಎಂಥೋರಿಯಂ ಮತ್ತು ರೋಸ್ ಗಿಡಗಳು ಎಲ್ಲ ಸೇಲ್ ಮಾಡ್ತಾ ಇದ್ರು. ನಾನು ಹಾಗೆಯೇ ಮತ್ತೆ ತೋರಿಸ್ತೇನೆ ಸ್ಟಾಲ್ಗಳನ್ನೆಲ್ಲ ಸಹ. ಮತ್ತು ನೀವು ಸಹ ಕಮೆಂಟಲ್ಲಿ ಹೇಳಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ, ನಿಮಗೆ ಇಷ್ಟ ಆಯಿತಾ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ಇದು ಸೆಲ್ವೆ ವಿಸಿಟ್ ಅಂತ ಗೊತ್ತಿಲ್ಲ ಇದು ಕೂಡ. ನಮ್ಮ ಮಂಗಳೂರಿನ ಕದ್ರಿ ಪಾರ್ಕ್ ಫುಲ್ ಹೂವಿನಿಂದ ಕಂಗೊಳಿಸ್ತಿತ್ತು. ಎಲ್ಲ ಥರದ ನೆಲ ಗುಲಾಬಿ, ತುಂಬ ಕಲರಲ್ಲಿ ಇತ್ತು ಅಲ್ಲಿ. ವಿಡಿಯೋದಲ್ಲಿ ಎಲ್ಲ ಗಿಡಗಳದ್ದು ಹೆಸರು ಸಮೇತ ಕಾಣಿಸ್ತಿದೆ ನಿಮಗೆ. ಆ ಥರ ಶೂಟ್ ಮಾಡಿದ್ದೆ ನೋಡಿ. ಇದನ್ನು ಸಹ ಹೇಗೆ ಡೆಕೋರೇಷನ್ ಮಾಡಿದ್ದಾರಂತ. ಇದೆಲ್ಲ ಫೋಟೋಶೂಟಿಗೆಲ್ಲ ಒಳ್ಳೆಯದು. ಎಲ್ಲರೂ ಸಹ ಫೋಟೋಶೂಟ್ ಮಾಡ್ತಿದ್ರು ಅಲ್ಲಿ, ನಾವು ಸಹ ಮಾಡಿದೆವು.
ಹಾಗೆಯೇ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಸಹ ಮಾಡಿ ನನ್ನ ಚಾನಲ್ಗೆ. ಇನ್ನೂ ಸಹ ಇದೆ ಗಿಡಗಳು, ನೋಡ್ತಾ ಹೋಗಿ ಒಂದೊಂದಾಗಿ. ಇದೆಲ್ಲ ಚೆಂದ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಸಹ ಫೋಟೋಶೂಟ್ ಮಾಡ್ತಿದ್ರು. ಹಾಗೆಯೇ ಈಗ ಸ್ಟಾಲ್ ಹತ್ರ ಬಂದೆ ನಾನು. ಏನೆಲ್ಲ ಉಂಟು ನೋಡೋಣ ಸ್ಟಾಲ್ ಹತ್ರ ಸಹ. ಸೇವಂತಿಗೆ ಗಿಡ, ಹಾಗೆಯೇ ಸೇವಂತಿಗೆ ಸೀಡ್ಸ್ ಎಲ್ಲ ಇದೆ ಇಲ್ಲಿ. ಗಿಡಗಳ ಸೀಡ್ಸ್ ಎಲ್ಲ ಇದೆ. ಇದು ಬಟ್ ಅಂತ ಅವ್ರದ್ದು ಸ್ಟಾಲು. ಅವರು ಯೂಟ್ಯೂಬರ್ಸ್, ಅವ್ರದ್ದು ಸೋಪ್ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ತಂದು. ನೋಡಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ನೋಡುವ ಬನ್ನಿ. ಸ್ನ್ಯಾಕ್ಸ್ ಐಟಮ್ಸ್ ಇದೆ, ಮತ್ತು ಉಪ್ಪಿನಕಾಯಿ, ಮತ್ತೊಂದು ಜ್ಯೂಸ್ ಇತ್ತು, ಹೊಂಬಾಳೆ ಜ್ಯೂಸ್ ಅಂತ ಅವ್ರದ್ದು ಪ್ರಾಡಕ್ಟ್. ತುಂಬ ತಂಪಂತೆ ಅದು ಸಹ ಸೇಲ್ ಮಾಡ್ತಾ ಇದ್ರು. ಇದು 50 ರೂಪೀಸ್ ಸ್ಟಾಲ್. ತರಕಾರಿ ಸೀಡ್ಸ್ ಎಲ್ಲ ಸಿಗ್ತದೆ ಇಲ್ಲಿ. ಎಲ್ಲ ವೆರೈಟಿ ವೆಜಿಟೇಬಲ್ಸ್ ಇತ್ತು, ಸೀಡ್ಸ್ ಎಲ್ಲ. ಓನ್ಲಿ 50 ರೂಪೀಸ್. ನೆಕ್ಸ್ಟ್ ಸ್ಟಾಲ್ ನೋಡಿ, ಇದು ಸಹ ಹೋಮ್ ಪ್ರಾಡಕ್ಟ್. ಅವ್ರದ್ದು ಶಾಪಿದ ಹೆಸರು ಸಹ ಇಲ್ಲಿ ಇದೆ ಬ್ಯಾನರಲ್ಲಿ ನೋಡಿ. ಇದು ಪಾಪಡ್, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಇದೆ. 20 ರೂಪೀಸ್ ಓನ್ಲಿ. ನೆಕ್ಸ್ಟ್ ಸ್ಟಾಲ್ ಇದು ಗರಂ ಮಸಾಲ ಐಟಮ್ಸ್ ಎಲ್ಲ. ಚಾಕ್ಲೇಟ್ಸ್ ಸಹ ಇದೆ, ಅದು ಜೀರಿಗೆ ಮಿಠಾಯಿ ಎಲ್ಲ. ಎಲ್ಲರೂ ಸಹ ಶಾಪಿಂಗ್ ಮಾಡ್ತಾ ಇದ್ದಾರೆ. ತುಂಬ ರಶ್ ಇತ್ತು ಇಲ್ಲಿ, ತುಂಬ ಅಂದರೆ ತುಂಬ. ನೂಕುನುಗ್ಗಲಲ್ಲಿ ಸಹ ವಿಡಿಯೋ ಮಾಡಿದ್ದೀನಿ ನಾನು. ನೋಡಿ ಎಷ್ಟು ಸ್ಟಾಲ್ ಇದ್ದಾವೆ ಅಂತ ತೋರಿಸ್ತೇನೆ. ಎಲ್ಲ ಹೂವಿನ ಗಿಡಗಳದ್ದೇ ಶಾಪ್ಗಳು, ಹೂವಿನ ಮತ್ತು ತರಕಾರಿ ಸೀಡ್ಸ್ಗಳದ್ದು. ನೆಕ್ಸ್ಟ್ ಈಗ ಇದು ಶಾಪ್ ಬಂದು ನಮ್ಮ ಕತ್ತಿ ಎಲ್ಲ ಸಿಗುತ್ತೆ ಅಲ್ಲ, ರೈತರಿಗೆ ಉಪಯೋಗ ಆಗೋದು. ಇದು ಏನೆಲ್ಲ ಇದೆ ಅಂತ ನೀವು ನೋಡ್ತಾ ಬನ್ನಿ. ಪ್ಲಾಸ್ಟಿಕ್ ಐಟಮ್ಸ್ ಇಟ್ಟಿದ್ದಾರೆ ಸ್ಟಾಲ್ಗಳಲ್ಲಿ. ಎಲ್ಲ ಮನೆಗೆ ಉಪಯೋಗ ಆಗುವ ಐಟಮ್ಸ್ಗಳು. ಇದು ಮನೆಯಲ್ಲಿ ಹೂವಿನ ಗಿಡಗಳಿಗೆ ಯೂಸ್ ಮಾಡುವ ಎಲ್ಲ ಉಪಕರಣಗಳಿದು. ಹಾಗೆಯೇ ಗೃಹಿಣಿಯರಿಗೆ ಬೇಕಾದ ಶೀಟ್ಸ್ ಸ್ಟಾಲ್ ಇತ್ತು. ಸ್ಟಾಲ್ ಯಾವುದ್ರದ್ದು ನೋಡೋಣ ಬನ್ನಿ. ಇದು ಗೊಬ್ಬರ, ಹೂವಿನ ಗಿಡಕ್ಕೆ ಹಾಕುವ ಗೊಬ್ಬರದ ಶಾಪ್. ಮಿಕ್ಸ್ ಇತ್ತು ಇದರಲ್ಲಿ, ಮತ್ತು ಕ್ಯಾಪ್ಸ್ ಎಲ್ಲ ಇತ್ತು. ಇದು ಸಹ ರೈತರಿಗೆ ಪಂಪ್ ಸೆಟ್. ಶೇವಿಂಗ್ ಮಿಷಿನ್ ಇನ್ನೊಂದು ಶಾಪ್ ಇದು. ಅವ್ರದ್ದೆಲ್ಲ ಅಡ್ರೆಸ್ ಎಲ್ಲ ಇದೆ ಅದರಲ್ಲಿ, ಕಾಣಿಸ್ತದೆ ನಿಮಗೆ ಬ್ಯಾನರ್ ಸಮೇತ. ಇದು ಮ್ಯಾಜಿಕ್ ಟವಲ್ ನೋಡಿ, ಇದು ಎಲ್ಲ ಕಡೆ ಇರುತ್ತೆ ಅಲ್ವಾ. ಇಲ್ಲಿ ಎಲ್ಲ ರೀತಿಯ ಯಂತ್ರೋಪಕರಣಗಳು ಒಂದೇ ಶಾಪಲ್ಲಿ ಸಿಗುತ್ತೆ ನೋಡಿ. ಇವೆಲ್ಲ ಕೃಷಿ ಉಪಕರಣಗಳು, ರೈತರಿಗೆ ತುಂಬ ಉಪಯೋಗ ಆಗುವಂಥದ್ದು. ಇದು ಕೂಗು ನರ್ಸರಿ, ಅಲ್ಲಿಂದ ಸಹ ಬಂದಿದ್ದಾರೆ ಇಲ್ಲಿ. ಇವ್ರದ್ದು ಸಹ ಸೀಡ್ಸ್, ವೆಜಿಟೇಬಲ್ ಸೀಡ್ಸ್ ಎಲ್ಲ ಇದೆ.
ಪಿಂಗಾಣಿ ವಸ್ತುಗಳು, ಉಪ್ಪೆಲ್ಲ ಸಂಗ್ರಹ ಮಾಡೋದು. ಮುಂಚೆ ಹಳೆಗಳೆಲ್ಲ ಮನೆಯಲ್ಲಿ ಇದೇ ಭರಣಿಗಳಿರ್ತಿದ್ವು, ಅದೇ ಭರಣಿಗಳು. ಅದು ಒಂದಕ್ಕೆ 150 ಹೇಳ್ತಿದ್ರು, ಬಾರ್ಗೇನ್ ಮಾಡಿದರೆ 250ಗೆ 2 ಕೊಡ್ತಾಯಿದ್ರು. ಮತ್ತು ಉಪ್ಪೆಲ್ಲ ಅದರಲ್ಲಿ ಹಾಕಿಟ್ಟರೆ ಒಳ್ಳೆಯದಂತೆ. ಇದು ಮತ್ತು ಹೂವನ್ನೆಲ್ಲ ಹೇಗೆ ಅಲಂಕಾರ ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ. ಇದೆಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ವೆಜಿಟೇಬಲ್ಸ್ ಸಹ ಇತ್ತು. ಇದು ಐಫಿಲ್ ಟವರ್, ಹೂವಿನಿಂದ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಇದು ತೋಟಗಾರಿಕಾ ಇಲಾಖೆಯವರದ್ದು ಗಿಡಗಳೆಲ್ಲ. ಹಾಗಿಂದ ಕೈಯಿಂದ ತಯಾರಿಸಿದ ಬುಟ್ಟಿಗಳು ಸಹ ಇತ್ತು. ಇದು ಮನೆಯಲ್ಲಿ ಅನ್ನ ಬಸಿಲಿಕ್ಕೆ ಯೂಸ್ ಆಗುವಂಥದ್ದು. ಇಂಡೋರ್ ಪ್ಲಾಂಟ್ಸ್ ಇತ್ತು, ಔಟ್ಡೋರ್ ಪ್ಲಾಂಟ್ಸ್ಗಳು ಸಹ ಇತ್ತು ಅವ್ರ ಹತ್ರ. ಹಾಗೆಯೇ ಜೇನುತುಪ್ಪದ ಸ್ಟಾಲ್ಗಳು ಸಹ ಇತ್ತು. ಇದು ಪರಿಸರ ಸ್ನೇಹಿ ಕುಂಡಗಳು. ಮತ್ತು ಎಳನೀರು ಸಹ ಇವಾಗ ಪೌಡರ್ ರೂಪದಲ್ಲಿ ಸಿಗುತ್ತೆ ಅಂತ, ಅದರದ್ದು ಸಹ ಸೇಲ್ ಮಾಡ್ತಾ ಇದ್ರು. ಎಳನೀರಿದ್ದು ಪೌಡರ್, ಅದು ಪೌಡರ್ ಹಾಕಿ ನೀರಿಗೆ ಮಿಕ್ಸ್ ಮಾಡಿದರೆ ಸೇಮ್ ಎಳನೀರು ಥರನೇ ಟೇಸ್ಟ್ ಇರುತ್ತೆ ಅಂತೆ. ಸ್ಟಾಪ್ ನೋಡ್ತಾ ಬನ್ನಿ. ಇದು ಆಯುರ್ವೇದ ಸ್ಟಾಲ್. ಇದು ಆಯುರ್ವೇದ ಐಟಮ್ಸ್ ಎಲ್ಲ ಸಿಗ್ತಿತ್ತು. ಇದು ಜಲೋತ್ಸವ ಅಂತ ಏನೋ ಅವ್ರದ್ದೊಂದು ಕಾನ್ಸೆಪ್ಟ್ ಗೊತ್ತಿಲ್ಲ. ಇದು ಸ್ವದೇಶಿ ಉತ್ಪನ್ನ, ಶಿವಮೊಗ್ಗದಿಂದ ಸಹ ಬಂದಿದ್ದಾರೆ ನೋಡಿ ಇಲ್ಲಿ. ನಾರಿನಿಂದ ತಯಾರಿಸಿದ ವಸ್ತುಗಳೆಲ್ಲ. ಅದು ಹೂವಿನ ಗಿಡಕ್ಕೆ ಯೂಸ್ ಆಗುವಂಥದ್ದು, ಅಂದರೆ ನೀರು ನಿಲ್ಲಲಿಕ್ಕೆ, ತಂಪಾಗಿರಲಿಕ್ಕೆ ಸ್ವಲ್ಪ ಪಾಟಲ್ಲಿ ಇಡುವಂಥದ್ದು. ಇದು ಮೀನುಗಾರಿಕೆ, ಫಿಶ್ ಎಕ್ವೇರಿಯಂ ಎಲ್ಲ ಸಹ ಅದು ಸಹ ಇತ್ತು ಅಲ್ಲಿ. ಹಾಗೆಯೇ ನನ್ನ ವಿಡಿಯೋ ನೋಡಿದ ವೀಕ್ಷಕರಿಗೆಲ್ಲ ಧನ್ಯವಾದ.